ಸೀದಾ ಒಬ್ರಿಗೆ ಒಂಚೂರು ತೊಂದರೆ ಕೊಡ್ತಿರ್ಲಿಲ್ಲ. ಅವ್ ಸ್ಕೂಲ್ ಅಷ್ಟೊಂದು ಸ್ಕೂಲು ಸೀದಾ ಮುಂದ್ಗಡೆ ಬಾಕ್ಲಗಾಶ್ ಬಂದವು, ಹಿಂದ್ಗಡೆ ಬಾಕ್ಲಗಾಶ್ ಹೋಗಿ ಅಲ್ಲಿ ಶೆಡ್ಡಿ ಹೋಗಿ ಅಲ್ಲಿ ಕರೆಕ್ಟಾಗಿ ನಿಂತ್ಕೊಂಡ್ ಬಿಡವು ಮಾತ್ರವ. ಅವರು ಯಾರು ದೃಷ್ಟಿ ಬೀಳುತ್ತೆ ಅವ್ರಿಗೆ ಹೇಳರು, ಅವ್ರು ದೃಷ್ಟಿ ಬಿದ್ದರು ಹೇಳ್ತಿದ್ರು. ಅವ್ರು ರೋಡಿಗೆ ಹೋಗಾರಲ್ಲ ಅವ್ರಿಗೆಲ್ಲ ಕೊಡೋರು, ಕ್ಲಾಸಿಂದ ಹುಡುಗರು ಬರ್ತಾರಲ್ಲ ಅವ್ರಿಗೆಲ್ಲ ಕೊಟ್ಟು ಖಾಲಿ ಮಾಡ್ಕೊಂಡು ಬರೋದು. ಅಂದ್ರೆ ಹೋದವ್ರಿಗೆಲ್ಲ ಶಿವ ಹೋಟ್ಲಾಗೆ ಎಲ್ಲರಿಗೂ ತಿಂಡಿ ಊಟ ಎಲ್ಲರಿಗೂ ಅವ್ರ ಮೇಲೆ ಅಲ್ಲೇ ಕೂತ್ಕೊಂಡು ಅವ್ರ ಮೇಲೆ ಊಟ ಮಾಡೋದು. ಸೀದಾ ಬಂದರೆ ಇದು ಪಂಡಣ್ಣ ಅರಮನೆ ನಮ್ಮ ಅಂತ ಕೇಳಿರು ಮಾತ್ರವ. ಅವರಿಂದ ಭಾರಿ ಉಪಕಾರ ಆಯ್ತು ನಮಗೆ, ಭಾರಿ ಒಳ್ಳೇದಾಯ್ತು ಮಾತ್ರವ. ಗುರುವೇ ನಮಃ. ನೀವು ಎಲ್ಲ ಅಣಿಗಿಟ್ಟು ಬಟ್ಟೆ ಎಲ್ಲ ಬಾಗ್ನ ಕೊಟ್ಟಂಗೆ ಕೊಟ್ಟು ನಮ್ಮನ್ನೆಲ್ಲ ಕಳ್ಸೋರು ಅವ್ರು ಮಾತ್ರ. ಯಾವಾಗ್ಲೂ ಅಷ್ಟೇ ಅವರ ಸ್ಕೂಲ್ ಬಂದಿದ್ದು ಸ್ಕೂಲ್ ಇದ್ದು ಬರೀ ಅವರ ಸ್ಕೂಲ್ ಹಂಗೆ ಬರೀ ಕೊರಿಯೋ ಸ್ಕೂಲ್ ಎಲ್ಲವ. ಅವ್ ಬಂದು ನಾವೆಲ್ಲ ಇರ್ತಿದ್ವಾ, ಬಂದೆಲ್ಲ ರೋಡಲ್ಲಿ ನಿಂತ್ಕೊಂಡವ್ರು. ಅಲ್ಲಿ ರೋಡಲ್ಲಿ ನಿಂತ್ಕೊಂಡವ. ಅವ್ರು ಬರ್ತಿರ್ಲಿಲ್ಲ, ಒಳಗೆ ಬರ್ತಿರ್ಲಿಲ್ಲ. ನಾವೆಲ್ಲ ಇರ್ತಿದ್ವಲ್ಲ, ಅವ್ರು ಬರ್ತಿರ್ಲಿಲ್ಲ ಒಳಗೆ. ಅವ್ರದ್ರ ಒಂದು ಬಸವ ಇತ್ತು. ಅವಾಗ ಇವ್ರು ಬಂದು ನೋಡಿ ಏ ಬಾರೋ ಅಲ್ಲೇ ಅಂತಿದ್ಯಲ್ಲ ಬಾರೋ ಅಂತಂದ್ರೆ ಅವ್ರು ಹೇಳಿದ ಮೇಗೆ ಅದ್ ಫಸ್ಟ್ ಬರೋದು. ಅದ್ ಬಂದ ಮೇಗೆ ಅವ್ರೊಳಗಾಸೆ ಸೀದಾ ಒಳಗಾಸಿ ಇದ್ರ ಕಡೆಗೆ ಎಲ್ಲೋ ಸ್ಕೂಲ್ ನಾವು ಆ ಕಡೆ ಈ ಕಡೆ ಎಲ್ಲ ಲೈನ್ ಕೂತಿರ್ತಿದ್ವಿ ನಾವು. ಆದ್ರೆ ಸೀದಾ ಒಬ್ರಿಗೆ ಒಂಚೂರು ತೊಂದರೆ ಕೊಡ್ತಿರ್ಲಿಲ್ಲ. ಅವ್ ಸ್ಕೂಲ್ ಅಷ್ಟೊಂದು ಸ್ಕೂಲು ಸೀದಾ ಮುಂದ್ಗಡೆ ಬಾಕ್ಲಗಾಶ್ ಬಂದವು, ಹಿಂದ್ಗಡೆ ಬಾಕ್ಲಗಾಶ್ ಹೋಗಿ ಅಲ್ಲಿ ಶೆಡ್ಡಿ ಹೋಗಿ ಅಲ್ಲಿ ಕರೆಕ್ಟಾಗಿ ನಿಂತ್ಕೊಂಡ್ ಬಿಡವು ಮಾತ್ರವ. ಸ್ಕೂಲೆಲ್ಲ ಅಷ್ಟು ಒಂದ್ ಸ್ವಲ್ಪನೂ ತೊಂದರೆ ಕೊಡ್ತಿರ್ಲಿಲ್ಲ ನಮಗೆ ಹೋದವ್ರಿಗೆಲ್ಲವ. ನಾವು ಇವು ಬಂದ್ವಲ್ಲ ಅಂತಿದ್ವಿ. ಸುಮ್ಮನಿರವ ಏನ್ ಮಾಡಲ್ಲ, ನಾವ್ ಏನ್ ಮಾಡಲ್ಲ ಅಂತ ಅನ್ನೋರು. ಅಷ್ಟು ಚೆನ್ನಾಗಿ ಮಾತ್ರವ. ಹಂಗಾಗಿ ಚೆನ್ನಾಗಿ ಅವ್ರಿಗೆಲ್ಲ ಒಂದು ಹೋಗೈತಿ. ಅವ್ರು ಹೋಗಿ ಕುತ್ಕೊಂಡವ್ರು ಸಾಯಂಕಾಲ ಗುರು ಕುತ್ಕೊಳ್ರಿ ನೀವು ಹೋಗ್ಬೇಡ್ರಿ ಐನರೇ ಹೋಗ್ಬೇಡ್ರಿ ನೀವು ಅಂತ ನಮ್ಗಾರು ಕುಂಡ್ರಿಸಿ ಕುತ್ಕೊಳ್ಳೋರು. ಹೋದ್ರೆ ಹೋಗ್ತಿದ್ದ ಅದೇ ದೇಶ ಬರ್ರಿ ನಾವೇನು ಒಂದ್ ಅರ್ಧ ಗಂಟೆನೂ ಇರ್ತಿರ್ಲಿಲ್ಲ ನಾವು. ಜಾಸ್ತಿ ಜನ ಇದ್ರೆ ಹಿಂಗೆ ಅವರು ನಮ್ಮನ್ನೇ ಜನಗಳನ್ನೇ ನೋಡ್ತಾ ಇರೋರು. ಅವ್ರು ಕೂತಿದ್ದಾಗ ಜನಗಳನ್ನೇ ನೋಡ್ತಾ ಇರೋರು. ಅವರು ಯಾರು ದೃಷ್ಟಿ ಬೀಳುತ್ತೆ ಅವ್ರಿಗೆ ಹೇಳರು, ಅವ್ರು ದೃಷ್ಟಿ ಬಿದ್ದರು ಹೇಳ್ತಿದ್ರು. ನಾವೇನು ಅಯ್ಯೋ ಬುದ್ಧಿ ನಮ್ಗೆ ಹೇಳ್ರಿ ಅಂತ ಮುಂದ್ಕೋ ಕುತ್ಕೊಂಡ್ರಿ ಹೇಳ್ತಿರ್ಲಿಲ್ಲ. ಅವ್ರ ಮನ್ಸಿಗೆ ಅವ್ರ ದೃಷ್ಟಿ ಯಾರ ಮೇಲೆ ಬೀಳುತ್ತೆ ಅವ್ರಿಗೆ ಹೇಳಿ ಕಳ್ಸೋರು. ಆದ್ರೆ ಮಾತ್ರ ಯಾರನ್ನೂ ಹಂಗೆ ಕಳಿಸ್ತಿರ್ಲಿಲ್ಲ, ಎಲ್ಲರಿಗೂ ಹೇಳಿ ಕಳಿಸ್ತಿದ್ರು ಮಾತ್ರ. ಸಮಾಧಾನವಾಗಿ ಹೇಳಿ ಕಳಿಸ್ತಿದ್ರು ಮಾತ್ರ. ಈಗ ಕೊಟ್ಟ ತಕ್ಷಣ ಅವರು ಏನ್ ಕೊಡ್ತಾರೆ, ಪ್ರಸಾದ ಏನ್ ಕೊಡ್ತಾರೆ, ಒಂದು ವಿಳ್ಯದಲ್ಲಿ ಆಗ್ಲಿ ಅಕ್ಕಿ ಕಾಳು ಅಷ್ಟೇ, ಇನ್ನೇನೇನು ಕೊಡ್ತಿರ್ಲಿಲ್ಲ. ಒಂದೆರಡು ಕಾಳು ಅಕ್ಕಿ ಕಾಳು ಕೊಡೋರು, ಇಲ್ಲಾಂದ್ರೆ ಒಂದೆರಡು ವಿಳ್ಯದಲ್ಲಿ ಮುಂತಿರ್ಸ್ಕೊಡೋರು ಅಷ್ಟೇ. ಏನು ಮಾಡ್ತಿರ್ಲಿಲ್ಲ ಅವರು. ಒಂದ್ ಶಾಸ್ತ್ರ ಹೇಳ್ತಿರ್ಲಿಲ್ಲ, ಪುಸ್ತಕ ನೋಡ್ತಿರ್ಲಿಲ್ಲ, ಒಂದ್ ಕವಡೆ ಹೇಳ್ತಿರ್ಲಿಲ್ಲ. ನೀವ್ ಹೆಂಗ್ ಕೂತಿದ್ರಿ ಹಂಗೆ ಕೂತ್ಕೊಂಡಾರ ಅವ್ರು ಹೆಂಗ್ ಕೂತಿದ್ರು ಹಂಗೆ ಹೇಳಿ ಕಳ್ಸೋರು. ಹೋಗ್ರವ ಕೆಲಸ ಅಂದಾಗೆ ಹೇಳಿ ಹೋಗ್ಬಿಟ್ರಿ ಕುತ್ಕೋಬೇಡ್ರಿ, ಹೋಗ್ರಿ ಟೈಮ್ ಆಗ್ತೈತಿ ಹೋಗ್ರಿ ನೀವು ಅಂತ ಅಂದರು. ಕಳ್ಸಿಬಿಡೋರು. ನಾವು ಅಲ್ಲಿರ್ತಿರ್ಲೇ ಇಲ್ಲ, ಹೇಳಿದ ತಕ್ಷಣ ಕಳ್ಸಿಬಿಡೋರು. ಭಾರಿ ಜನ ಅಂದ್ರೆ ಭಾರಿ ಜನ. ಎಲ್ಲ ಶ್ರೀಮಂತರು ಬಡು ಎಂತೆಂತ ಸಾವುಕಾರರು ಬರೋರು. ಅಯ್ಯೋ ಎಲ್ಲೆಲ್ಲಿಂದಲೂ ಬರೋರು. ಕಾರ್ಗಳು ಅಂದ್ರೆ ಭಯಂಕರ ಕಾರ್ಗಳು, ಎಲ್ಲೆಲ್ಲಿಂದಲೂ ಬರೋರು. ಎಂತೆಂತ ಶ್ರೀಮಂತರು. ಅವರು ಕೆಲಸ ಅದು ನಮ್ಮ ಕೆಲಸ ಅದು ಅಂತಂದ ತಕ್ಷಣವ ಅವರು ಎಲ್ಲಾ ಪ್ಯಾಕೆಟಾಗೆ ಸ್ವೀಟು, ಎಲ್ಲ ಪ್ಯಾಕೆಟ್ಗಳಿಗೆ ಕೆಲಸ ಎಲ್ಲ ಆತವ. ಅವ್ರಿಗೂ ಎಲ್ಲ ಪ್ಯಾಕೆಟ್ಗಳಿಗೆಲ್ಲ ಸ್ವೀಟ್ ತಂದ್ಬಿಡೋರು. ಸ್ವೀಟ್ ತಂದ ತಕ್ಷಣ ಅವ್ರೇನ್ ಮಾಡೋರು, ಬುದ್ಧಿ ಅಂತಂದು ಕೊಡೋರು. ನನಗಾಕಪ್ಪ ತಂದೆ ಸ್ವೀಟ್ ಅಂತೇಳಿ ಅವ್ರು ಇಸ್ಕೊಂಡು ಏನ್ ಮಾಡೋರು, ಕೂತಿರ್ತಿದ್ವಲ್ಲ ಅವ್ರೆಲ್ಲರಿಗೂ ಒಂದ್ 20-25 ಜನ ಕೂತ್ಕೊಳ್ಳೋರು. ಅವ್ರೆಲ್ಲರಿಗೂ ಹಂಚಿ ಉಳ್ದಿದ್ದ ರೋಡಿಗೆ ಹೋಗೋರು. ರೋಡಿಗೆ ಹೋಗಾರಲ್ಲ ಅವ್ರಿಗೆಲ್ಲ ಕೊಡೋರು. ಕ್ಲಾಸಿಂದ ಹುಡುಗರು ಬರ್ತಾರಲ್ಲ ಅವ್ರಿಗೆಲ್ಲ ಕೊಟ್ಟು ಖಾಲಿ ಮಾಡ್ಕೊಂಡ್ ಬರೋರು. ಒಬ್ಬರು ಸಂಪಿಯೋ ತಗೊಂಬರೋರು. ಸಂಪಿಯೋ ತಗೊಂಡ್ ಬಾಕ್ಸ ಸಂಪಿಯೋ ತಗೊಂಬಂದ್ರೆ ಎಲ್ಲರಿಗೂ ಸಂಪಿಯೋ ಎಲ್ಲ ಕೊಡೋರು. ಹೆಣ್ಮಕ್ಳಿಗೆ ಎಲ್ಲರಿಗೂ ಸಂಪಿಯೋ, ಗಂಡು ಮಕ್ಳಿಗೆ ಎಲ್ಲರಿಗೂ ಕೊಡೋರು. ಎಲ್ಲ ಇಸ್ಕೊಳ್ತಿದ್ವು. ಅವಾಗ ಮತ್ತೆ ರೋಡಿಗೆ ಹೋಗೋರು. ಉಳಿದ್ರೆ ರೋಡಿಗೆ ಹೋಗೋರು. ರೋಡಿಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಎಲ್ಲರಿಗೂ ಹಂಚೋರು. ಏನು 5 ಪೈಸದ ಮನೆಗೆ ಇಷ್ಟು ಇಟ್ಕೊಂತಿರ್ಲಿಲ್ಲ. ಅವ್ರು ಏನೇ ತರ್ಲಿ, ಅವ್ರು ಏನೇ 1 ಲಕ್ಷದ್ದೇ ತಂದ್ರು ಅವ್ರು ಇಷ್ಟು ಇಟ್ಕೊಂತಿರ್ಲಿಲ್ಲ ಮನೆಗೆ. ಎಲ್ಲ ಹೋದವ್ರಿಗೆಲ್ಲ ನಮಗೆ ಪ್ರಸಾದ, ನಮಗೆ ಕೊಡೋರು. ಎಲ್ಲ ನಾವೇ ತಿಂತಿದ್ವಿ ಎಲ್ಲವ. ಅಂದ್ರೆ ಹೋದವ್ರಿಗೆಲ್ಲ ಶಿವ ಹೋಟ್ಲಾಗೆ
ಎಲ್ಲರಿಗೂ ತಿಂಡಿ ಊಟ ಎಲ್ಲರಿಗೂ ಅವ್ರ ಮೇಲೆ ಅಲ್ಲ ಕೂತ್ಕೊಂಡು ಅವ್ರ ಮೇಲೆ ಊಟ ಮಾಡೋದು, ಕೈ ತೊಳ್ಕೊಂಡು ಬರೋದು. ದುಡ್ಡು ಕೊಡ್ತಿರ್ಲಿಲ್ಲ ಅವರು, ಯಾರು ಹೇಳಾರಲ್ಲ, ಏನು ಇಲ್ಲ, ಏನು ಬರೀ ಹಣ್ಣು ಹಂಪಲು ಅಷ್ಟೇ ತರ್ತಿದ್ದವ್ರು. ಅವ್ರು ಏನ್ ಮಾಡ್ತಿದ್ರು, ಇಸ್ಕೊಂತಿರ್ಲಿಲ್ಲ. ನಾವೇ ವಿಳ್ಯದೆಲೆ ಇಟ್ಟು ₹1 ಇಟ್ರೆ ನನಗೆ ಯಾತಕ್ ದುಡ್ಡು ಕೊಡ್ತಾ ಇದೀರಾ, ನನ್ಗೆ ಏನ್ ಮಾಡೋದು ದುಡ್ಡು, ನಾನೇ ಗುರುಗಳೇ, ನನ್ಗೆ ಯಾತಕ್ಕೆ ದಕ್ಷಿಣೆ ಇಡ್ತಾ ಇದೀರಲ್ಲ, ಯಾಕೆ ದಕ್ಷಿಣೆ ಇಡ್ತೀರಾ ಅಂತಂದರು. ಅವರು ಅಷ್ಟಕ್ಕೊಂದು ದುಡ್ಡು ಕೊಟ್ರೆ ಮತ್ ನಡಿ ಆಚೆ ಗೇಟಿಂದ ಆಚೆಕ್ ನಡಿ ಅಂತಂದರು. ಮತ್ ಒಳಗ್ ಬಂದು ಹಿಂಗಂದ್ರೆ ಗೇಟಿಂದ ಆಚಿಕ್ ನಡಿ, ಮತ್ತೆ ಇಲ್ಲಿ ಒಳಗ್ ಬರ್ಬೇಡ ನೀನು ಅಂತಲೇ ಹೇಳ್ಕೊಳ್ಸರ್. ಹಂಗೆ ದುಡ್ಡು ಕೊಟ್ಟು ತಗೊಂಡ್ಬಂದ್ರಿ. ಅವ್ರು ಹಂಗೆಲ್ಲ ಆಶ್ ಮಾಡಾರಲ್ಲ. ಕಡೂರು ಅಂತ ಹೇಳಿದಾಗ ಏನಕ್ಕೆ ಅಂತ ಬಂದಿರಿ ಅಂದ್ರು. ನಾವಲ್ಲಿ ಯಾರನ್ನ ಕೇಳ್ದು, ಶಿವಪುರದ ಬಾಣೂರಲ್ಲಿ ಕೇಳಿರಂತೆ, ಶಿವಪುರಕ್ಕೆ ಹೋಗ್ರಿ, ಶಿವಪುರದಾಗೆ ಪಂಡ್ರಣ್ಣ ಅಂತ ಇದ್ದಾರೆ, ಅವರು ವೆಂಕಟಚಲಪರಿ ನಡ್ಕೊಂತ ಇದ್ರು, ವೆಂಕಟಚಲಪರಿ ನಡ್ಕೊಂತ ಇದ್ರಲ್ಲ, ಅವ್ರು ಪಂಡ್ರಣ್ಣ ಅಂತ ಹೋಗ್ರಿ, ಅವ್ರ ಮನೆಗೆ ಸೀದಾ ಹೋಗ್ರಿ, ಅವ್ರು ಹೇಳ್ತಾರೆ ಹೋಗ್ರಿ ಅವ್ರ ಮನೆಗೆ ಅಂದ್ರು. ಅವಾಗ ಅವರು ಯಾರ ಮನೆ ಅಂತಲೂ ಹೇಳಿಲ್ಲ. ಫಸ್ಟ್ಗೆ ನಮ್ಮ ಎಂಟ್ರೆನ್ಸ್ಗೆ ಫಸ್ಟಿಗೆ ನಮ್ಮ ಮನೆ ಸಿಕ್ತು. ಊರೊಳಗೆ ಹೋಗಲೇ ಇಲ್ಲ ಅವರು. ಬಂದರೆ ನಾನು ಹೊರಗಿದ್ದೆ, ಅವಾಗ ಸೀದಾ ಬಂದರೆ ಇದು ಪಂಡ್ರಣ್ಣರ ಮನೆ ನಮ್ಮ ಅಂತ ಕೇಳಿರು. ಅದಕ್ಕೆ ಹೌದು ಸರ್, ಪಂಡ್ರಣ್ಣರ ಮನೆ, ನೀವು ಯಾರು, ಏನು ನನಗೆ ಗೊತ್ತಾಗ್ಲಿಲ್ವಲ್ಲ, ನೀವು ಯಾರು ಅಂದ್ರು. ನಾವು ಹಿಂಗೆ ಕಂಡ್ರಿ, ನಮ್ಮ ಕಡೂರು ಕಂಡ್ರಿ ಅಂದ್ರು. ಕಡೂರಿಂದ ಏನು ಕಾರಣ, ಯಾಕೆ ಬಂದಿರಿ ಅಂದ್ರು. ಒಂದು ಬ್ಯಾಗ್ ಇತ್ತು ಅವ್ರ ಹತ್ರ, ಅವ ಬ್ಯಾಗ್ ತಗೊಂಡು ಬೈಕ್ ಇಳಿದ್ರು. ಬರ್ರಿ ಸರ್ ಒಳಗೆ ಬರ್ರಿ ಅಂತ ಕರೆದ್ದೆ. ಅವರು ಗುರುಗಳ್ದ ವಿಡಿಯೋ ವೆಂಕಟೇಶಪ್ಪ ಗುರುಗಳ್ದ ವಿಡಿಯೋ ಮಾಡ್ತಾ ಇದೀವಿ ಕಣಮ್ಮ, ಅದಕ್ಕೆ ನೀವೇನು ಪರಿಚಯ ಅಂತಲ್ಲ ಯಾರ ಹಂಗಂತ ಹೇಳಿರು, ಅದಕ್ಕೆ ನಾವು ಬಂದಿವಿ ನಿಮ್ಮ ಮನೆಗೆ ಅಂದರು. ಆಯ್ತು ತಗೊಳ್ರಿ, ಬಂದಿದ್ದು ಒಳ್ಳೇದಾಯ್ತು. ಈಗ ಗುರುಗಳಾಗೆ ನಮ್ಮನಿಗೆ ನೀವೇ ಗುರುಗಳಾಗೆ ನೀವೇ ವೆಂಕಟಚಲಪರು ಅಂತ ನಾವು ತಿಳ್ಕೊಂಡಿದ್ವಿ, ಬರ್ರಿ ಸದ್ಯ ನೀವು ಬಂದದ್ದು ನಮಗೆ ವೆಂಕಟಚಲಪರು ಬಂದಂಗೆ ಆಯ್ತು, ಬರ್ರಿ ಅಂತ ಕರೆದು, ನಾವು ಒಳಗೆ ಕರೆದು ಕುಂಡಿಸ್ಕೊಂಡು ನಾವು ಮಾತಾಡಿದ್ವು. ನಮಗೆ ಗೊತ್ತು ಪರಿಚಯ, ನಾವು ಹೋಗಿದ್ವಲ್ಲ ಏನೇನು ವಿಷಯ, ನಾವು ಅವ್ರ ಹತ್ರ ಹೋಗಿ ನಮ್ಮ ಕಷ್ಟ ಏನು ಎಂತು ಎಲ್ಲನೂ ನಾವು ಅವ್ರ ಹತ್ರ ಹೇಳಿದ್ದು. ನಾವು ಹೋಗಿದ್ದವೆಲ್ಲ ಕಷ್ಟ ನಮಗೆ ಯಾವುದು ಎಲ್ಲದೂ ಒಳ್ಳೇದಾಯ್ತು, ಎಲ್ಲದು ಎಕ್ಸಸ್ ಆಯ್ತು ನಮಗೆ ಅವರಿಂದವ, ನಮಗೆ ಒಳ್ಳೇದಾಯ್ತು ಮಾತ್ರವ. ಬಂದು ಅವಾಗ ಕಾಫಿ ಮಾಡಿಕೊಟ್ಟು ಕಾಫಿ ಕುಡಿದ್ರು. ಅವಾಗ ಹಿಂಗೆಲ್ಲ ವಿಷಯ ಹೇಳ್ದು, ನಾವು ಈ ಥರಕ್ಕೆ ಎಲ್ಲ ಹೇಳ್ದು, ಎಲ್ಲ ವೀಡಿಯೋ ಮಾಡ್ಕೊಂಡ್ರು ನಮ್ದೆಲ್ಲವ. ಮಾತ್ರವ ಅವರಿಂದ ಭಾರಿ ಉಪಕಾರ ಆಯ್ತು, ನಮಗೆ ಭಾರಿ ಒಳ್ಳೇದಾಯ್ತು ಮಾತ್ರವ. ಗುರುಗಳೇ ನಮ್ಮನೆ ಬಾಗಿಲಿಗೆ ಅವ್ರನ್ನ ಕಳಿಸಿದಾರಲ್ಲ ಅನ್ನಂಗಾತು. ರಾತ್ರಿ ಮಲ್ಕೊಂಡ ಸದ್ಯ ಬಂದ್ರೆ ಸಾಕಲ್ಲ, ಏನಾರು ನಿನಗೆ ಇಂಥದ್ದು ಕಣವ, ಹಿಂಗಾಯ್ತು ಕಣವ, ನಿನಗೆ ಕಷ್ಟ ಹಿಂಗೆ ಕಣವ, ನೀನು ಹೆದರ್ಬೇಡ ಕಣವ ಅಂತ ಎಂದು ಬಂದು ನನಗೆ ಹೇಳ್ತಾರೋ, ಬಂದು ಹೇಳ್ತಾರೋ ಅಂತ ನನಗೆ ನನಗೆ ಇದ್ದೆ. ಇವತ್ತು ಅವರಾಗೆ ನಮ್ಮನೆಗೆ ಬಂದಿದ್ದಾರೆ, ಕಳಿಸಿದ್ದಾರೆ, ಅವರಾಗೆ ಬಂದಾರೆ ನಮ್ಮನೆಗೆ. ಏನು ದೇವರು ಒಳ್ಳೇದು ಮಾಡಲಿ, ನನಗೆ ಒಳ್ಳೇದಾಗಲಿ ಅವರಿಂದವ ಅಂತಂತ ನಾನು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.